ಗಡ್ಕರಿ ಅವ್ರನ್ನ ಭೇಟಿಯಾಗಿದ್ದೀವಿ. ನಿತಿನ್ ಗಡ್ಕರಿ ಅವ್ರನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಹೋಮ್ ಮಿನಿಸ್ಟರ್ ಮಾದೇವಪ್ಪ, ನಮ್ಮ ಕರ್ನಾಟಕ ಪ್ರತಿನಿಧಿ ಜಯಚಂದ್ರ ಅವರು, ಜಾರ್ಜ್ ಅವರು. ಸೊ ಲಾಂಗ್ ಪೆಂಡಿಂಗ್ ಇಶ್ಯೂಸ್ ಇದೆ ನಮ್ಮ ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂತೆ ಕರ್ನಾಟಕ. ಸೊ ಈಗಾಗಲೇ ಒಂದು 5-6 ಸಾರಿ ಅವ್ರ ಜೊತೆ ನಾನು ಕೂಡ ಸಭೆ ಮಾಡಿದ್ವಿ, ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದೇ ಕೆಲವು ಸಮಸ್ಯೆ ಡೆಲ್ಲಿಯಲ್ಲಿದೆ, ಕೆಲವು ಸಮಯ ನಮ್ಮ ಲೋಕಲ್ ಆಗಿದೆ, ಬೆಂಗಳೂರಲ್ಲಿದೆ, DC ಆಫೀಸಲ್ಲಿದ್ದಾರೆ, ಫಾರೆಸ್ಟ್ ಇಶ್ಯೂಸ್ ಇದೆ. ಸೊ ಹೀಗಾಗಿ ಅದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ಆದಾಗ ಮಾತ್ರ ಅದಕ್ಕೆ ಅಲ್ಲಿ ಬೆಂಗಳೂರಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ. ಅದಕ್ಕೆ ಅವರು ಕೂಡ ಅವ್ರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇವತ್ತು ಒಪ್ಕೊಂಡಾರೆ. ಸೊ ಹೆಚ್ಚು ಕಮ್ಮಿ ಗಡ್ಕರಿ ಅವರು ಕೂಡ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಸೊ 2-3 ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಾವು ಇಶ್ಯೂಸ್ ಕ್ಲಿಯರ್ ಮಾಡಲಿಕ್ಕೆ. ಸೊ ನಮ್ಮಿಂದ 2 ತಿಂಗಳಲ್ಲಿ ಮಾಡ್ತಿದ್ದು ಕೂಡ ಚೀಫ್ ಸೆಕ್ರೆಟರಿ ಭರವಸೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ CM ಅವರು ಕೂಡ ಒಂದು ಸಭೆ ಮಾಡಬೇಕಾಗಿದೆ. ಸೊ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ಪ್ರಮುಖ ಇವತ್ತು ನಮ್ಮ ಯಾವ್ಯಾವ ಯೋಜನೆಗಳ ಬಗ್ಗೆ ಸರ್ ಕರ್ನಾಟಕದಲ್ಲಿ ಪ್ರಮುಖ ಭಾಳಷ್ಟಿದೆ, ಸುಮಾರು ಇದೆ. ಅದು ಲ್ಯಾಂಡ್ ಅಕ್ವಿಷನ್ ಸಂಬಂಧ ಭಾಳಷ್ಟು ಅರ್ಧ ಆಗಿ ರಸ್ತೆ ನಿಂತಿದೆ. ಸೊ ಇನ್ನು ಕೆಲವು ತೆರವುಗೊಳಿಸಬೇಕಾಗಿದೆ. ಜಾಸ್ತಿ ಸಮಸ್ಯೆ ಇರೋ ಲ್ಯಾಂಡ್ ಅಕ್ವಿಷನಲ್ಲೇ ಸಮಸ್ಯೆ ಇದೆ. ಸೊ ಈಗ 6 ತಿಂಗಳ ಚುನಾವಣೆ ಬರೋದ್ರಿಂದ 6 ತಿಂಗಳು ಡಿಲೇ ಆಯಿತು, ಅದು ಕೂಡ ಒಂದು ಮುಖ್ಯ ಕಾರಣ. ಅದು ಕೂಡ ಒಂದು ಮ್ಯಾಕ್ಸಿಮಮ್ ಡಿಸೆಂಬರ್ವರೆಗೆ ಟೈಮ್ ತೊಗೊಂಡಿದ್ದೀವಿ ಲ್ಯಾಂಡ್ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ. ತಕ್ಷಣ ಒಂದು CM ಅವರು ಕೂಡ ಮೀಟಿಂಗ್ ಮಾಡ್ತು ಅಂತ ಹೇಳಿದ್ದಾರೆ. ಸೊ ಅದನ್ನು ಬೇಗ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ್ದಾದ್ರು ಹೊಸ ಯೋಜನೆ ಬಗ್ಗೆ ಚರ್ಚೆ? ಹೊಸದವ್ರು ಹೇಳ್ತಾರೆ ಮೊದಲು ಹಳೇದು ಕ್ಲಿಯರ್ ಮಾಡಿ ಹೊಸದು ಕೊಡ್ತೀವಿ ಅಂತಾರೆ. ಹಳೇದೇ ನಮ್ದು ಕ್ಲಿಯರ್ ಆಗ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ದುಡ್ಡು ಕೊಟ್ಟಿದ್ದಾರೆ. ಸೊ ಅದು ಅರ್ಧ ಕೆಲಸ ಆಗಿದೆ, ಕೆಲವು ಪ್ರಾರಂಭ ಆಗಬೇಕಾಗಿದೆ. ಸೊ ಕೆಲವು 90% ಆಗಿದೆ, ಕೆಲವು 10% ರಸ್ತೆ ಭೂಮಿಗೋಸ್ಕರ ಪೆಂಡಿಂಗ್ ಇದೆ. ಸೊ ಎಲ್ಲನೂ ಸಾಲ್ವ್ ಮಾಡಿ ಫಸ್ಟು ನೆಕ್ಸ್ಟ್ ಹೊಸ ಪ್ರಪೋಸಲ್ ಕೂಡ ತಿಳಿದ್ದಾರೆ. ಸೊ ಮೊದಲು ಇದು ಸಾಲ್ವ್ ಮಾಡ್ತೀವಿ, ಯಾಕಂದ್ರೆ ಇದು ಎಲ್ಲ ಅರ್ಧ ಆಗಿದೆ. ಇದು ಭಾಳ ಮುಖ್ಯ ಇದೆ ನಮಗೆ. ಸರ್, ಈಗ ಚರ್ಚೆ ಆಗ್ತಾ ಇರೋಂಥದ್ದು ರಾಜಕೀಯ ವಿಚಾರ. ಈ ತನಕ DCM ಇತ್ತಿಗೆ CM ಚೇಂಜ್ ಮಾಡಿ ಅಂತ ನಿನ್ನೆ ಒಬ್ಬರು ಇವತ್ತೊಬ್ಬರು ಸ್ವಾಮೀಜಿ ಹೇಳಿದ್ದಾರೆ ಚಿಕ್ಕೋಡಿ. ಹಂಗಾರೆ ಏನಾದ್ರು CM ಚೇಂಜ್ ಮಾಡೋದಾದ್ರೆ ಏನಾದ್ರು CM ಚೇಂಜ್ ಮಾಡೋದು DK ಶಿವಕುಮಾರ್ ಅದು ಹೇಳೋದಿಲ್ಲ. ಅದು ಹೈಕಮಾಂಡ್ ಅವ್ರು ಚೇಂಜ್ ಮಾಡಬೇಕು, ಯಾರಿಗೆ ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರಿಗೆ ಮಾಡೋ ಅವ್ರ ವಿಚಾರ. ಅದು ವಿದಿನ್ ದಿ ಪಾರ್ಟಿ ಡಿಸಿಷನ್, ಅದು ಅಲ್ಲೇ ಆಗುತ್ತದೆ ಅಷ್ಟೇ. ಅಲ್ಲ, ಸ್ವಾಮೀಜಿಗಳು ಪ್ರತಿಕ್ರಿಯೆ ಇಲ್ಲ, ಸ್ವಾಮೀಜಿ ಅವ್ರು ಹೇಳ್ತಾರೆ, ಯಾರು ನಾ ಹೇಳ್ತೀನಿ ಅಂತ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ ಅದು. ಸೊ ಅದನ್ನು ಪಕ್ಷ ಶಾಸಕರಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ಅದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ವಿಚಾರ. ಯಾರೋ ಹೇಳ್ತಾರೆ ಅಂತ ಅಥವಾ ಎಲ್ಲೋ ಚರ್ಚೆ ಆದ್ರೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋಲ್ಲ. ಅದು ಪಕ್ಷದ ತೀರ್ಮಾನ, ಹೈಕಮಾಂಡ್ ತೀರ್ಮಾನ ಅಷ್ಟೇ. ಅದೇ ಹೇಳಿದ್ರೆ ಏನದಕ್ಕೆ ಹೇಳಬಾರ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಅತ್ಯಂತ ಹೆಚ್ಚು ಪ್ರಜಾಪ್ರಭುತ್ವ ಇರುವಂಥ ರಾಷ್ಟ್ರ. ಏನು ಬೇಕಾ ಜನ ಹೇಳಲಿಕ್ಕೆ ಇಲ್ಲಿ ಅವಕಾಶಗಳಿದೆ. ಸೊ ಹೇಳ್ತಾರೆ ಅವ್ರ ಭಾವನೆಗಳನ್ನು, ಅವರ ವಿಚಾರಗಳನ್ನು, ಅವರ ಸಮುದಾಯದ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಇದು ಏನು ಹೊಸದೇ ಅಲ್ಲ. ಬಹಳಷ್ಟು ಸಮುದಾಯದ ಸಭೆಗಳಲ್ಲಿ ಸ್ವಾಮೀಜಿ ಅವರು ಹೇಳಿದ ಉದಾಹರಣೆಗಳು ಸಾಕಷ್ಟಿದೆ. ಅವರು ಹೇಳಿರ್ಬೋದು ಯಾರು ಅಷ್ಟೇ. ಸರಿ, ಈ ಲೋಕಸಭೆ ಚುನಾವಣೆ ಆದ ಬಳಿಕ ಯಾಕೆ ಗೊಂದಲ ಸೃಷ್ಟಿ ಆಗ್ತದೆ? DCM ಬದಲಾವಣೆ ಮಾಡಬೇಕಂತ ಗೊಂದಲ ಸೃಷ್ಟಿ ಆಗ್ತಲ್ಲ. ಗೊಂದಲ ಏನಿಲ್ಲ, ಎಲ್ಲ ಕ್ಲಾರಿಟಿ ಇದೆ. ಗೊಂದಲ ಎಲ್ಲಿ ಸೃಷ್ಟಿ ಆಗಿಲ್ಲ, ಎಲ್ಲ ಸರಿ ಇದೆ. ರಾಜಣ್ಣ ಅವರು ಹೇಳ್ತಾರೆ KPCC ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ನನಗೆ ಕೊಟ್ರೆ ನಾನು ಮಂತ್ರಿ ಬಿಟ್ಟು. ಅದನ್ನೇ ನಾವು ಏನೇ ಹೇಳಿದ್ರು ಕೂಡ ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ಎಲ್ಲರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ, ಎಲ್ಲರೂ ಇದ್ದೇ ಇರ್ತಾರೆ. ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.